ಒಂದನೇ ಕ್ಲಾಸಿಂದ ಹೆಂಗೆ ನಿಮ್ಮ ಎಜುಕೇಶನ್ ಎಲ್ಲ? ಔಟ್ ಆಫ್ 600 ಮಾರ್ಕ್ಸ್ ನಾನು 573 ಮಾರ್ಕ್ಸ್ ಅನ್ನು ಪಡೆದಿದ್ದೇನೆ. ಬಿಗ್ ಅಚೀವ್ಮೆಂಟ್ ಅದ ನಿಮ್ದು ಈಗ ಸ್ಟಡಿ ಲೈನ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಮಗಳು 95% ಸ್ಕೋರ್ ಮಾಡಿದ್ದಾರೆ PUC ನಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಖುಷಿ ಇದೆ ರೀ, ತುಂಬ ಖುಷಿ ಇದೆ. ಮತ್ತು ಅವಳು ಅಷ್ಟೇ ಎಫರ್ಟ್ ಹಾಕಿದ್ಲ ರೀ. ಫಸ್ಟ್ ಸ್ಟ್ಯಾಂಡರ್ಡ್ ಇಂತ್ರ ನನ್ನ ಸ್ಕೋರ್ ಹೆಚ್ಚಿಗೆ ಇದೆ. ಸೊ ಅಬೌವ್ 90ನೇ ಸ್ಕೋರ್ ಮಾಡ್ತಿದ್ದೆ. ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ರಿ ಅಂತ ಹೇಳಿ ಹೇಗಿತ್ತು ಮೇಡಮ್ ಸ್ಕೂಲ್ ಡೇಸ್? ಸ್ಕೂಲ್ ಡೇಸ್ ಭಾಳ ಮೆಮೊರೇಬಲ್ ಇದಾವ್ರಿ. ನೀವು ಸ್ಟಡಿ ಬಗ್ಗೆ ಭಾಳ ಫೋರ್ಸ್ ಏನು ಮಾಡ್ತಾ ಇದ್ರಿ ಮೇಡಮ್? ಇಲ್ರಿ, ಫೋರ್ಸ್ ಏನಿಲ್ರಿ. ನಾನು ಲೇಟ್ ನೈಟ್ ಸ್ಟಡಿ ಮಾಡ್ತಿದ್ದೆ. ನನ್ಗೆ ಅದು ಕಂಫರ್ಟೇಬಲ್ ಅನಿಸ್ತಿತ್ತು. ನಿಮ್ಮ ಡ್ರೀಮ್ಸ್ಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಾ? ನಂದು ಎಲ್ಲ ಸ್ಟೆಪ್ಪಲ್ಲೂ ಅವ್ರದ್ದೇ ಮೇನ್ ಸಪೋರ್ಟ್ ಇರೋದು. ಲೈಕ್ ವಾಟ್ ಶಿ ವಾಂಟ್ಸ್ ಟು ಡೂ ಅದಕ್ಕೆ ನಾವು ಲೈಕ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ನೀವು ಅಕ್ಕ ತಂಗಿ ಇಬ್ರು ಕೂಡ ಸ್ಟಡಿನಲ್ಲಿ ಟಾಪರ್ಸ್? ಹಾಂ, ಆ್ಯಕ್ಚುಲಿ ಹೌದು. ಶಾರ್ಟ್ ನೋಟ್ಸನ್ನು ಎಕ್ಸಾಮ್ ಹಿಂದಿನ ದಿನ ಎಷ್ಟು ರಿವೈಸ್ ಮಾಡ್ತೀವಿ ಅಷ್ಟು ಎಕ್ಸಾಮ್ ಚೆನ್ನಾಗಾಗುತ್ತೆ. ಇದೇ ಥರ ಎಲ್ಲ ಪೀಳಿಗೆಯವರು ಮಾಡಬೇಕಂತ ನಾನು ಆಶಿಸ್ತೀನಿ. ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಕಿರುಕಾಣಿಕೆಯನ್ನು ನೀಡುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿ ಬೆಳಕು ಹೊಸ ಸಂಚಿಕೆಯ ಹೊಸ ವಿದ್ಯಾರ್ಥಿನಿಯೊಂದಿಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇಂದಿನ ವಿದ್ಯಾರ್ಥಿನಿ ಬಸವಜ್ಯೋತಿ ಅಣ್ಣಿಗೇರಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ. ಮೇಡಮ್, ನಿಮ್ಮ ಬಗ್ಗೆ ವೀಕ್ಷಕರಿಗೆ ಕಿರು ಪರಿಚಯವನ್ನು ಮಾಡಿಕೊಡ್ತಾ. ನಮಸ್ಕಾರ, ನಾನು ಬಸವಜ್ಯೋತಿ ಅಣ್ಣಿಗೇರಿ. ನಾನು ಇವಾಗ ದ್ವಿತೀಯ PUC ಅನ್ನು ನಿರ್ವಹಿಸಿದ್ದೇನೆ. ಬೇಸ್ PU ಕಾಲೇಜಲ್ಲಿ ಓದಿ ಔಟ್ ಆಫ್ 600 ಮಾರ್ಕ್ಸ್ ನಾನು 573 ಮಾರ್ಕ್ಸನ್ನು ಪಡೆದಿದ್ದೇನೆ ಹಾಗೂ 95.5% ಸ್ಕೋರ್. ಎಸ್, ಥ್ಯಾಂಕ್ ಯು ಸರ್. ಬಿಗ್ ಅಚೀವ್ಮೆಂಟ್ ಅದ ನಿಮ್ದು ಈಗ ಸ್ಟಡಿ ಲೈನ್ ಅಲ್ಲಿ. ಥ್ಯಾಂಕ್ ಯು. ಓಕೆ ಮ್ಯಾಮ್, ನಿಮ್ಮ ಕುಟುಂಬದ ಬಗ್ಗೆ ನೀವು ಒಂದು ಪರಿಚಯ ಮಾಡಿಕೊಡೋಕಾದ್ರೆ ಕುಟುಂಬದ ಬಗ್ಗೆ ನೀವು ಹೇಳ್ಬೋದು ವೀಕ್ಷಕರಿಗೆ? ನನ್ನ ತಂದೆಯ ಹೆಸರು ಗಿರೀಶ್ ಅಣ್ಣಿಗೇರಿ, ತಾಯಿ ರೂಪಾ ಅಣ್ಣಿಗೇರಿ, ಅಕ್ಕ ವಚನಶ್ರೀ ಅಣ್ಣಿಗೇರಿ ಹಾಗೂ ತಾತ ಗುರುಸಿದ್ದಪ್ಪ ಅಣ್ಣಿಗೇರಿ, ಅಜ್ಜಿ ಈರಮ್ಮ ಅಣ್ಣಿಗೇರಿ. ಬಸವಜ್ಯೋತಿ ಅವರ ಕುಟುಂಬದ ಬಗ್ಗೆ ನಾವೀಗ ತಿಳ್ಕೊಂಡಿದ್ವಿ. ಅವರ ವಿದ್ಯಾಭ್ಯಾಸದ ಬಗ್ಗೆ ನಾವೀಗ ಮುಂದಿನ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಮೇಡಮ್, ನಿಮ್ಮ ಸ್ಟಡಿ ಬಗ್ಗೆ ನಾವೀಗ ಕೆಲವು ಕ್ವೆಶ್ಚನ್ಗಳನ್ನ ನಾವು ಕೇಳ್ತಾ ಹೋಗ್ತೀವಿ. ಓಕೆ, ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆ. ಈಗ ನಿಮ್ದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ 1ನೇ ಕ್ಲಾಸಿಂದ ಹೆಂಗೆ ನಿಮ್ಮ ಎಜುಕೇಶನ್ ಎಲ್ಲ? ನಾನು ಫಸ್ಟ್ ಟು 10th ಆ್ಯಕ್ಚುಲಿ ಓರಿಯೆಂಟಲ್ ಪಬ್ಲಿಕ್ ಸ್ಕೂಲಲ್ಲಿ ಮುಗಿಸಿದ್ದೇನೆ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ನನ್ನ ಸ್ಕೋರ್ ಹೆಚ್ಚಿಗೆ ಇದೆ. ಸೊ ಅಬೌವ್ 90ನೇ ಸ್ಕೋರ್ ಮಾಡ್ತಿದ್ದೆ. ಆಮೇಲೆ PUCಯಲ್ಲಿನೂ ಫಸ್ಟ್ ಇಯರ್ ಸ್ವಲ್ಪ ಲೋ ಆಯಿತು ಪರ್ಸೆಂಟೇಜ್. ಆಮೇಲೆ ಐ ಕೇಮ್ ಅಪ್ ಸೆಕೆಂಡ್ ಇಯರ್. ಲೈಕ್ ಹಾಂ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಕೂಡ ಒಂದೇ ಸ್ಕೂಲಲ್ಲಿ? ಹಾಂ, ಒಂದೇ ಸ್ಕೂಲ್. ಹಾಂ. ಅದಾದ್ಮೇಲೆ ಒಂದು PUCನಲ್ಲಿ ಯಾವ ಸ್ಕೂಲ್ ಹೇಳಿದ್ರೆ? PUCಯಲ್ಲಿ ಬೇಸ್ PU ಕಾಲೇಜ್. ಹಾಂ ಹಾಂ. ಓಕೆ, ಅಲ್ಲಿ ನಿಮ್ಮದು ಈಗ ಸೈನ್ಸಲ್ಲಿ ನಿಮ್ಮದು 95% ಆಗಿದೆ. ಹಾಂ. ಓಕೆ ಮೇಡಮ್, ನಿಮ್ದು ಈಗ ಎಜುಕೇಶನ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಒಂದು ಯಾವುದೋ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಇದ್ದೇ ಇರುತ್ತೆ. ಈಗ ನಿಮ್ಗೆ ಸ್ಟಡಿನಲ್ಲಿ PUCನಲ್ಲಿ ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಆಗಿದೆ? ನಂಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್ ಅನಿಸುತ್ತೆ. ಫಿಸಿಕ್ಸ್? ಹಾಂ, ಫಿಸಿಕ್ಸ್. ನನಗೆ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಐ ಲೈಕ್ ದೋಸ್ ಸಬ್ಜೆಕ್ಟ್ಸ್, ನನಗೆ ಇಷ್ಟ ಆಗುತ್ತೆ. ಫಿಸಿಕ್ಸೇ ಸ್ವಲ್ಪ ಟಫ್ ಆಗುತ್ತೆ. ನಿಮ್ಮ ಫಿಸಿಕ್ಸ್ ಸ್ಕೋರ್ ಹೇಳ್ಬೋದು? ನನ್ನ ಫಿಸಿಕ್ಸ್ ಸ್ಕೋರ್ 98. 98? ಹಾಂ. ಟಫ್ ಇರೋದು ಸಬ್ಜೆಕ್ಟ್ನಲ್ಲಿ ನೀವು 98 ಟಫ್ ಇರುತ್ತೆ? ಅದು ಓದೋ ಟೈಮಾಗ ಟಫ್ ಅನಿಸಿತ್ತು, ಬಟ್ ಕ್ವೆಶನ್ ಪೇಪರ್ ಈಸಿ ಬಂತು. ಹವೆವರ್ ಐ ಡಿಡ್. ಓಕೆ, ನಿಮ್ದು ಹೈಯೆಸ್ಟ್ ಸ್ಕೋರ್ ಯಾವುದಾಗಿದೆ? ಹೈಯೆಸ್ಟ್ ಮ್ಯಾಥ್ಸಲ್ಲಿ 99 ಆಗಿದೆ. ಹಾಂ, ಔಟ್ ಆಫ್ 100? ಔಟ್ ಆಫ್ 100 99. ಹಾಂ. ಸೂಪರ್ ಮ್ಯಾಮ್. ಥ್ಯಾಂಕ್ ಈಗ ಯು. ನಿಮಗೆ ಸ್ಟಡಿನಲ್ಲಿ ಬಂದಾಗ ನಿಮ್ದು ಯಾವ ರೀತಿ ಒಂದು ಫಾಲೋ ಅಪ್ ಮಾಡ್ಕೊತಿದ್ರೆ ಸ್ಟಡಿನ? ಈ ಥರ ಒಂದು ಟೈಮ್ ಟೇಬಲ್ ಅಂತ ಇರುತ್ತೆ, ನೀವು ಅದು ಯಾವ ರೀತಿ ಇತ್ತು ನಿಮ್ಮ ಟೈಮ್ ಟೇಬಲ್ ಬಗ್ಗೆ? ನಾನು ಮಾರ್ನಿಂಗ್ ಈಗ ಲೆಕ್ಚರ್ಸ್ ಕಾಲೇಜ್ ಲೆಕ್ಚರ್ಸಲ್ಲಿ 100% ಕಾನ್ಸಂಟ್ರೇಟ್ ಮಾಡಿ ಅಟೆಂಡ್ ಮಾಡ್ತಿದ್ದೆ. ಅಲ್ಲೇ ನಾನು 50% ಓದೋದು ಮುಗಿದ್ಬಿಡ್ತಿತ್ತು. ಮನೆಗೆ ಬಂದು ಜಸ್ಟ್ ರಿವಿಷನ್ ಮಾಡಿಕೊಂಡ್ರೆ ಐ ವುಡ್ ಬಿ ಪರ್ಫೆಕ್ಟ್ ವಿತ್ ದಟ್ ಕಾನ್ಸೆಪ್ಟ್. ನಿಮ್ಮ ಟೀಚರ್ಸ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ನಮ್ಮ ಟೀಚರ್ಸ್ ಎಲ್ಲ ಟೀಚರ್ಸ್ದು ಎಕ್ಸ್ಪ್ಲನೇಷನ್ ಟಾಪ್ ನಾಚ್ ಇತ್ತು. ಎಲ್ಲರದು ಎಕ್ಸ್ಪ್ಲನೇಷನ್ ನನಗೆ ಕಂಪ್ಲೀಟಾಗಿ ಅರ್ಥ ಆಗ್ತಿತ್ತು. ಏನಾದರೂ ಡೌಟ್ಸ್ ಇದ್ದರೆ ಅವ್ರು ಕ್ಲಾರಿಫೈ ಮಾಡ್ತಿದ್ರು. ಆಮೇಲೆ ಎಕ್ಸ್ಟ್ರಾ ಸೆಷನ್ಸು ತಗೋತಿದ್ರು. ನೀವು ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸಸ್ ಏನಾದರೂ? ಇಲ್ಲ, ಕೋಚಿಂಗ್ ಕ್ಲಾಸಸ್ ಏನಾಗಿಲ್ಲ. ಸೆಲ್ಫ್ ಸ್ಟಡಿ. ಹಾಂ. ಓಕೆ ಮೇಡಮ್, ನೀವು ಪ್ರೀವಿಯಸ್ ಇಯರ್ದು ಏನಾದರೂ ನೀವು ಸ್ಟಡಿ ಎಕ್ಸಾಮ್ಸ್ ಪೇಪರ್ ಸಾಲ್ವ್ ಮಾಡೋದು ಈ ಥರ ಏನಾದರೂ? ಅದೇ ರಿವೈಸ್ ಮಾಡಿಂದ ಈಚ್ ಕಾನ್ಸೆಪ್ಟ್ ರಿವೈಸ್ ಮಾಡಿಂದ ಐ ವುಡ್ ಗೋ ಥ್ರೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡ್ಕೋತಿದ್ದೆ. ಮಾಡೆಲ್ ಪೇಪರ್ಸ್ ಅಲ್ಲಿ ಬಂದಿರೋ ರಿಪೀಟ್ ಆಗಿರೋ ಕ್ವೆಶನ್ಸ್ ನೋಡ್ಕೋತಿದ್ದೆ. ಈಗ ನಿಮ್ಮ ಸ್ಟಡಿನಲ್ಲಿ ಯಾರು ನಿಮ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡೋದು? ಸ್ಕೂಲ್ ಟೀಚರ್ಸ್?
ಇಬ್ಬರದು ಪಾರ್ಟ್ ಅಷ್ಟೇ ಇಂಪಾರ್ಟೆಂಟ್ ಇದೆ ನನ್ನ ಲೈಫಲ್ಲಿ. ಕಾಲೇಜಲ್ಲಿ ಟೀಚರ್ಸ್ ಹೆಲ್ಪ್ ಮಾಡಿದರೆ ಮನೆಯಲ್ಲಿ ಪ್ಯಾರೆಂಟ್ಸ್ ಹೆಲ್ಪ್ ಮಾಡ್ತಿದ್ರು. ಈಗ ನಿಮ್ಮ ಕಾಲೇಜ್ ಲೈಫಲ್ಲಿ ಬಂದಾಗ ಒಬ್ಬರ ವಿದ್ಯಾರ್ಥಿಗಳು ಒಬ್ಬ ಫೇವ್ರೇಟ್ ಟೀಚರ್ ಅಂತ ಇರ್ತಾರೆ. ಈಗ ನಿಮ್ಗೆ ಯಾರೋ ಫೇವ್ರೇಟ್ ಟೀಚರ್ ಯಾಕೆ ಅವ್ರ ರೀಸನ್ಸ್ ಇಲ್ಲ, ನಿಮ್ಗೆ ಅವ್ರ ಫೇವ್ರೇಟ್ ಆಗಿ ಏನು ರೀಸನ್ಸ್? ಓಕೆ, ನನ್ನ ಫೇವ್ರೆಟ್ ಟೀಚರ್ ಮ್ಯಾಥ್ಸ್ ಲೆಕ್ಚರರ್ ಸಿದ್ದು ಸರ್ ಅಂತ. ಅವ್ರು ಹೇಳೋ ಎಕ್ಸ್ಪ್ಲನೇಷನ್ ಮಾಡೋ ವೇ ನಂಗೆ ಭಾಳ ಇಷ್ಟ ಆಗ್ತಿತ್ತು. ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗ್ತಿತ್ತು ಅದೇ ಮೂಮೆಂಟಲ್ಲಿ. ಡೌಟ್ಸ್ ಏನಾದರೂ ಕೇಳಿದ್ರು ಅವ್ರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಐ ಲೈಕ್ ದ್ಯಾಟ್ ಸರ್. ಈಗ ನಿಮ್ಗೆ ಎಜುಕೇಶನ್ ಅಲ್ಲಿ ಬಂದಾಗ ಒಂದು ಗುಡ್ ಮೆಮೊರೀಸ್ ಅಂತ ಇರುತ್ತೆ, ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು. ಆ ಥರ ನಿಮ್ಗೆ ಯಾವುದಿದೆ ಸ್ವೀಟ್ ಮೆಮೊರೀಸ್? ನನಗೆ PU ಸೆಕೆಂಡ್ ಇಯರಲ್ಲಿ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ನಾನು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದೆ. ಆವಾಗ ನನ್ನ ಲೆಕ್ಚರರ್ ನನಗೆ ಎಲ್ಲರ ಮುಂದೆ ಚಿಯರ್ ಅಪ್ ಮಾಡಿದರು. ಸೊ ದ್ಯಾಟ್ ಲಿಫ್ಟೆಡ್ ಮೀ ಅಪ್ ಅಗೇನ್. ಅದೇ ನನ್ನ ಸ್ವೀಟ್ ಮೆಮೊರೀಸ್. ಓಕೆ, ತುಂಬಾ ಕಷ್ಟವಾದ ಸಮಯ ಕೆಲವೊಂದು ಸತಿ ನನಗೆ ಮೂಡ್ ಸ್ವಿಂಗ್ಸ್ ಆಗ್ತಿತ್ತು. ಲೈಕ್ ಸಮ್ವೇರ್ ನಾ ಇಮೋಷ್ನಲಿ ಡ್ರಾಪ್ ಔಟ್ ಆಗ್ತಿದ್ದೆ. ಸೊ ಆ ಟೈಮಲ್ಲಿ ನನ್ನ ಪೇರೆಂಟ್ಸ್, ನನ್ನ ಸಿಸ್ಟರ್ ಭಾಳ ಹೆಲ್ಪ್ ಮಾಡಿದ್ದಾರೆ. ನೀವು ಆ ಟೈಮಲ್ಲಿ ನೀವು ನಿಮ್ಮ ಮನಸ್ಥಿತಿ ಯಾವ ಥರ ಇರ್ತಿತ್ತು? ನೀವು ಯಾವ ಥರ ವಾಪಸ್ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ತೋತಿದ್ರಿ? ನನಗೆ ಓದೋದ ಕಡೆ ಕಡಿಮೆ ಗಮನ ಹೋಗ್ತಿತ್ತು. ಆಮೇಲೆ ಮಮ್ಮಿ ಮತ್ತು ಅಕ್ಕ ನನಗೆ ಚಿಯರ್ ಅಪ್ ಮಾಡಿಂದ ಐ ವುಡ್ ಅಗೇನ್ ಸಿಟ್ ಟು ಸ್ಟಡಿ. ಹನುಮಂತು, ನಮ್ಮ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹಾಬಿಗಳಿರುತ್ತೆ. ನಿಮ್ದಲ್ಲಿ ಯಾವ ಥರ ಹಾಬೀಸ್? ನನ್ನ ಫೇವ್ರೆಟ್ ಹಾಬಿ ಹೇಳಬೇಕಂದ್ರೆ ನಾನು ಡ್ರಾಯಿಂಗ್ಸ್ ಮಾಡ್ತೀನಿ, ಸ್ಕೆಚಸ್, ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ. ಆಮೇಲೆ ನನಗೆ ಹಾಡೋದು ಭಾಳ ಇಷ್ಟ. ಸಾಂಗ್ಸ್ ಎಲ್ಲ ಕೇಳಿ ಸಿಂಗ್ ಮಾಡ್ತೀನಿ. ಥ್ಯಾಂಕ್ ಯು. ಈಗ ನಿಮಗೆ ವಿದ್ಯಾರ್ಥಿಗಳಿಗೆ ಅವರದೇ ಆದಂತ ಒಂದು ಎಫರ್ಟ್ ಇರುತ್ತೆ. 95% ಸ್ಕೋರ್ ಮಾಡ್ಬೇಕಂದಾಗ ಅದು ತುಂಬಾ ಎಫರ್ಟ್ ನಾವು ಹೇಳ್ತೀವಿ. ಅದು ಎಷ್ಟೋ ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಓಕೆ, ಅದು ನೀವು ಇವತ್ತು ಫುಲ್ಫಿಲ್ ಮಾಡಿದ್ದಾರೆ ನಿಮ್ಮ ಸೆಲ್ಫ್ ಮಾಡ್ಕೋಬೇಕಾದ್ರೆ. ಈಗ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಒಂದು ಹೇಳೋದಾದ್ರೆ 95% ಅಚೀವ್ ಮಾಡ್ಬೇಕಾದ್ರೆ ಯಾವ ಥರ ಅವ್ರು ಸ್ಟಡಿ ಮಾಡ್ಬೇಕಂತ ನೀವು ಹೇಳ್ತೀರಾ? ಲೈಕ್ ಫಸ್ಟ್ ಆಫ್ ಆಲ್ ತಗೋಬೇಕಂದ್ರೆ ಕ್ಲಾಸಲ್ಲಿ ನಾವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳ್ತೀವಿ ಅದೇ ಭಾಳ ಇಂಪಾರ್ಟೆಂಟ್. ನಾವು ಕ್ಲಾಸಲ್ಲಿ 100% ಕಾನ್ಸಂಟ್ರೇಷನ್ ಮಾಡಿ ಕೇಳಿದ್ರೆ ಲೆಕ್ಚರ್ಸ್ನ, ಮನೆಗೆ ಬಂದು ರಿವೈಸ್ ಮಾಡಿದರೆ ಸಾಕು, ಮತ್ತೇನೂ ಬೇಕಾಗಿಲ್ಲ. ಅದಕ್ಕೆ ಮನೆಗೆ ಬಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಲ್ಲಿ ಕ್ವೆಶನ್ಸ್ ಬರೋದು, ರಿಪೀಟ್ ಆಗಿರೋ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿ, ಆಮೇಲೆ ಕೆಲವೊಂದು ನ್ಯೂಮರಿಕಲ್ಸ್ ಎಲ್ಲ ಇರುತ್ತೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ, ಅವನ್ನ ಪ್ರಾಕ್ಟೀಸ್ ಮಾಡಿದರೆ ಇಟ್ ವುಡ್ ಬಿ ಹೆಲ್ಪ್ಫುಲ್. ಈಗ ನಿಮಗೆ ಟೈಮ್ ಟೇಬಲ್ ಯಾವ ಥರ ಇತ್ತು? ಎಕ್ಸಾಮ್ ಪ್ರಿಪರೇಷನ್ ಡೇ ಆಗಿರ್ಬೋದು, ಓಕೆ, ನಿಮಗೆ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ ನಿಮಗೆ ಟೈಮ್ ಟೇಬಲ್ ಎಲ್ಲ ಚೇಂಜ್ ಆಗುತ್ತೆ. ಸ್ಕೂಲ್ ಡೇಸ್ ಎಲ್ಲ ಇರುತ್ತೆ, ಎಕ್ಸಾಮ್ ಪ್ರಿಪೇರ್ ಟೈಮ್ ಬೇರೆ ಇರುತ್ತೆ. ಅದರಲ್ಲಿ ನಿಮ್ದು ಯಾವ ಥರ ಇತ್ತು ಟೈಮ್ ಟೇಬಲ್? ನನ್ನ ಟೈಮ್ ಟೇಬಲ್ ಇವಾಗ ಡ್ಯೂರಿಂಗ್ ಕಾಲೇಜ್ ಅವರ್ಸ್ ಹೇಳಬೇಕಂದ್ರೆ ಕಾಲೇಜ್ ಮುಗಿದ ತಕ್ಷಣ ಲೈಕ್ ಐ ವುಡ್ ಕಮ್ 5:30 ಮನೆಗೆ ರೀಚ್ ಆಗ್ತಿದ್ದೆ. ಆಫ್ಟರ್ ದ್ಯಾಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಗೇನ್ ಐ ವುಡ್ ಡೂ ದ ರಿವಿಷನ್ ಆಫ್ ದ ಕಾನ್ಸೆಪ್ಟ್. ಆಮೇಲೆ ಪ್ರಿವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡ್ತಿದ್ದೆ. ಆಮೇಲೆ ನಾನು ಮಾರ್ನಿಂಗ್ ಹೇಳೋದಕ್ಕಿಂತ ನಾನು ಲೇಟ್ ನೈಟ್ ಸ್ಟಡಿ ಮಾಡ್ತಿದ್ದೆ. ನನಗದು ಕಂಫರ್ಟೇಬಲ್ ಅನಿಸ್ತಿತ್ತು. ಲೇಟ್ ನೈಟ್ ಅಂದರೆ 3:30, 4 ತನಕ ಕುಂತು ಸ್ಟಡಿ ಮಾಡ್ತಿದ್ದೆ. ಹಾಂ ಎಚ್ಚರ ಇರೋಕ್ಕಾಗತ್ತೆ, ಬಟ್ ಮಾರ್ನಿಂಗ್ ಸ್ವಲ್ಪ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಐ ಯೂಸ್ ಟು ಸ್ಟಡಿ ಲೈಕ್ ಲೇಟ್ ನೈಟ್. ಕೆಲವು ವಿದ್ಯಾರ್ಥಿಗಳು ನಾವು ಸಾಮಾನ್ಯವಾಗಿ ಮಾತಾಡ್ಬೇಕ್ರಿ ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಬುಕ್ಸ್ ನೋಡ್ತಲೇ ಸ್ಟಡಿ ನಿದ್ದೆ ಬಂದ್ಬಿಡುತ್ತೆ. ಓಕೆ, ನಿಮ್ಗೆ ಆ ಥರ ಏನಾದರೂ? ನಿದ್ದೆ ಬರ್ತಿತ್ತು ಭಾಳ ಸತೆ, ಬಟ್ ಅಗೇನ್ ಮದರ್ ಕಾಫಿ ಎಲ್ಲ ಮಾಡಿಕೊಡ್ತಿದ್ರು. ಸೊ ಅವಾಗ ಮತ್ತೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಕೂಡ್ತಿದ್ದೆ ಓದೋಕ್ಕೆ. ಓಕೆ, ನಿಮ್ಮ ಈ ಸ್ಟಡಿ ಲೈಫಲ್ಲಿ ನಿಮ್ಮ ಕುಟುಂಬ ನಿಮ್ಗೆ ಯಾವ ಥರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಸಹಕಾರ ನಿಮ್ಗೆ ಯಾವ ಥರ ಇತ್ತು ಅದ್ರ ಬಗ್ಗೆ ಹೇಳೋದು? ಎಕ್ಸಾಮ್ ಟೈಮಲ್ಲಿ ಎಲ್ಲ ಮಮ್ಮಿ ಲೈಕ್ ಜಂಕ್ ಫುಡ್ ಎಲ್ಲ ತಿನ್ನೋಕೆ ಬಿಡ್ತಿದ್ದಿಲ್ಲ. ನನ್ನ ಹೆಲ್ತ್ ಬಗ್ಗೆ ಭಾಳ ಕೇರ್ ತಗೋತಿದ್ರು, ಹೆಲ್ದಿ ಫುಡ್ ಎಲ್ಲ ಮಾಡಿಕೊಡ್ತಿದ್ರು. ಆಮೇಲೆ ಸಿಸ್ಟರ್ ಹೇಳಬೇಕಂದ್ರೆ ಅವಳು ಡಿಫ್ರೆಂಟ್ ಸ್ಟಡಿ ಮಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ಲು ನನಗೆ, ಕ್ವೆಶನ್ ಪೇಪರ್ಸ್ ಎಲ್ಲ ತಂದು ಕೊಡ್ತಿದ್ಲು. ಹಾಂ ಸಿಸ್ಟರ್. ಓಕೆ ಮ್ಯಾಮ್, ನಿಮಗೆ ಎಜುಕೇಷನಲ್ಲಿ ಮುಂದೆ ಫ್ಯೂಚರಲ್ಲಿ ನಾ ಇದನ್ನೇ ಮಾಡ್ಬೇಕಂತ ಹೇಳಿ ಏನಾದರೂ ಟ್ರೆಂಡ್ ಹೇಳ್ಬೋದು? ಹಾಂ, ಇವಾಗ ಪ್ರೆಸೆಂಟ್ ಹೇಳಬೇಕಂದ್ರೆ ನಂಗೆ ಚಲೋ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗೋದಿದೆ. ನಂದು ರ್ಯಾಂಕ್ ಅಕಾರ್ಡಿಂಗ್ ಒಳ್ಳೆ ಕಾಲೇಜ್ ಸಿಕ್ತಂದರೆ ಇವಾಗ ಮಟ್ಟಿಗೆ ಸಾಕು. ಅದು ಮುಂದೆ ಒಳ್ಳೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕಂಟಿನ್ಯೂ ಮಾಡೋದೆ.
ಸಿವಿಲ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಹೋಗೋದಿದೆ ಆ್ಯಕ್ಚುಲಿ, ಬಟ್ ಇವಾಗ ನೋಡಬೇಕು ನಂದು ರ್ಯಾಂಕ್ ಅಕಾರ್ಡಿಂಗ್ ಯಾವ್ದು ಸೀಟ್ ಸಿಗುತ್ತೆ ನೋಡಬೇಕು. ನಿಮ್ಮ ಡ್ರೀಮ್ಸ್ಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಾ? ಹಾಂ, ಅಫ್ಕೋರ್ಸ್ ನಂದು ಎಲ್ಲ ಸ್ಟೆಪ್ಪಲ್ಲೂ ಅವ್ರದ್ದೇ ಮೇನ್ ಸಪೋರ್ಟ್ ಇರೋದು. ಅಂದ್ರೆ ನಾವು ಯಾವ ತರ ಹೇಳ್ತೀವಿ ಅಂದ್ರೆ, ಈಗ ನಿಮಗೆ ಕುಟುಂಬದಲ್ಲಿ ಕೆಲವು ಜನಕ್ಕೆ ತಂದೆ ತಾಯಿಗಳಿಗೆ ಏನಂತಂದ್ರೆ, ನನ್ನ ಮಗಳ ಇಂಜಿನಿಯರ್ ಮಾಡಿಸ್ಬೇಕು, ಡಾಕ್ಟರ್ ಮಾಡಿಸ್ಬೇಕು, ಈ ತರದ ಕೆಲವೊಂದು ಡ್ರೀಮ್ಸ್ ಇರುತ್ತೆ. ಈಗ ನಿಮ್ ಡ್ರೀಮಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಾ ಹೇಗೆ ಅಂತ ಹೇಳಿ? ಹಾಂ, ನನ್ನ ಡ್ರೀಮ್ಗೆ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ. ಹಾಂ ಮೇಡಮ್, ಈಗ ನೀವು ನಿಮ್ಮ ಸಿಸ್ಟರ್ ಬಗ್ಗೆ ಹೇಳೋದಾದ್ರೆ, ಅವರು ಈಗ ನಿಮ್ಗೆ ಸೀನಿಯರ್ ಅದಾರೆ ಎಕ್ಸಾಮ್ಸ್ ಅಲ್ಲಿ, ಓಕೆ, ನಿಮ್ಮ ಸ್ಟಡಿನಲ್ಲಿ ಎಲ್ಲ ನಿಮ್ಗೆ ಸೀನಿಯರ್. ಮನೇಲಿ ಅವ್ರು ನಿಮ್ಗೆ ಯಾವ ತರ ಬ್ಯಾಕ್ ಬೋನ್ ಆಗಿ ಏನು ಸಪೋರ್ಟ್ ಇತ್ತು? ನಾನು ಆ್ಯಕ್ಚುಲಿ ನನ್ನ ಸಿಸ್ಟರಿಂತ್ರ ಭಾಳ ಇನ್ಸ್ಪೈರ್ ಆಗಿದ್ದೀನಿ. ಅವಳ ಟೈಮ್ PUC ಯಲ್ಲಿದ್ದಾಗ ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಅವಳು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಆ್ಯಕ್ಚುಲಿ. ಸೊ ಅವಳ ಹೆಲ್ಪ್ ತೊಗೊಂಡೆ ನಾನು ಮ್ಯಾಥ್ಸಲ್ಲಿ 99 ತೊಗೊಂಡಿರೋದು. ಆಮೇಲೆ ಅವಳು ಎಲ್ಲ ಸ್ಟಡಿ ಮಟೀರಿಯಲ್ಸು ಪ್ರೊವೈಡ್ ಮಾಡ್ತಿದ್ಲು ನನಗೆ. ನೀವು ಅಕ್ಕ ತಂಗಿ ಇಬ್ರು ಕೂಡ ಸ್ಟಡಿನಲ್ಲಿ ಟಾಪರ್ಸ್ ಮಾಡ್ತಿದ್ದೀರಾ? ಹಾಂ, ಆ್ಯಕ್ಚುಲಿ ಹೌದು. ಯಾರು ಕೂಡ ಲಾಸ್ಟ್ ಬೆಂಚಸ್ ಇಲ್ಲ? ಇಲ್ಲ, ಲಾಸ್ಟ್ ಬೆಂಚಸ್ ಇಲ್ಲ. ನಾನು ಲೈಕ್ ಐ ಬಿಲೀವ್ ದಟ್ ಫನ್ ಜೊತೆ ಸ್ಟಡಿನೂ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಫನ್ನು ಇರಬೇಕು, ಬೋರಿಂಗ್ ಇರಬಾರ್ದು ಸ್ಟಡೀಸ್, ಫನ್ನು ಇರಬೇಕು ಅದ್ರ ಜೊತೆಗೆ. ಈಗ ನಿಮ್ಮ ಫ್ರೆಂಡ್ಸ್ ಅಂತ ಬಂದ ಮೇಡಮ್, ನಿಮ್ಮ ಫ್ರೆಂಡ್ಸ್ ತುಂಬಾ ಚಿಕ್ಕದಾಗಿತ್ತಾ? ತುಂಬಾ ಜನ ಫ್ರೆಂಡ್ಸ್ ಇದ್ರಾ ನಿಮಗೆ? ಚಿಕ್ಕದಾಗಂತರೂ ಇಲ್ಲ, ಭಾಳ ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಕ್ಲೋಸ್ ಇರೋರು ಸ್ವಲ್ಪ ಜನ. ನಂದು ಇನ್ನೊಬ್ಬಳು ಫ್ರೆಂಡ್ ಶ್ರೀನಿಧಿ ಅಂತ ಇದ್ದಾಳೆ. ಅವಳು ನನ್ನ ಹಾಗೇನೆ 96% ಸ್ಕೋರ್ ಮಾಡಿದ್ದಾಳೆ. ಸೊ ಐ ಬಿಲೀವ್ ದಟ್ ಎಂಜಾಯ್ ಮಾಡೋ ಜೊತೆಗೆ ಸ್ಟಡಿನೂ ನಾವು ಜೊತೆಗೆ ಮಾಡಿದ್ವಿ. ನಿಮ್ಮ ಸ್ಟಡಿನಲ್ಲಿ ಬಂದಾಗ ನೀವು ಸಣ್ಣ ಜನ ಅವ್ರ ಮುಂದೆ ಹೋದ್ರೆ ಸರ್ ಬೇಡಪ್ಪ, ಡಿಸ್ಕಷನ್ ಮಾಡೋದು ತುಂಬಾ ಕಮ್ಮಿ ಇರುತ್ತೆ. ನಿಮ್ದ್ರಲ್ಲಿ ಯಾವ ತರ ಡಿಸ್ಕಷನ್, ಗ್ರೂಪ್ ಸ್ಟಡಿ ಮಾಡ್ತಿದ್ರ, ಡಿಸ್ಕಷನ್ಸ್ ಎಲ್ಲ ಶೇರ್ ಮಾಡೋದಿಲ್ಲ, ಯಾವ ತರ ಇತ್ತು ಮೇಡಮ್? ನಾನು ಅದೇ ಗ್ರೂಪ್ ಸ್ಟಡಿ ಜಾಸ್ತಿ ಜನ ಜೊತೆ ಮಾಡ್ತಿದ್ದಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಶ್ರೀನಿಧಿ ಜೊತೆ ಗ್ರೂಪ್ ಸ್ಟಡಿ ಮಾಡ್ತಿದ್ದೆ. ಎಲ್ಲ ಕಾನ್ಸೆಪ್ಟ್ ಸ್ಟಡಿ ಮಾಡಿಂದ ವಿ ವುಡ್ ಯೂಸ್ ಟು ಡಿಸ್ಕಸ್ ಈಚ್ ಅದರ್. ಅದು ಹೆಲ್ಪ್ ಮಾಡ್ತು ನಮಗೆ. ಏನ್ ಸಿದ್ದಣ್ಣ, ಬೇಜಾರಾಗಿದ್ಯಾ? ನಮ್ಮ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಿಮ್ಮ ಟೀಚರ್ಸ್ ಬಂದಾಗ ಅವ್ರು ನಿಮ್ಮ ಸ್ಟಡಿಗೆ ಏನೋ ಟಿಪ್ಸ್ ಕೊಡೋದಾಗಿದ್ರಿ, ಯಾವ ತರ ಏನಾದ್ರು? ಹಾಂ, ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಆವಾಗ ನನ್ನ ಕೆಮಿಸ್ಟ್ರಿ ಫ್ಯಾಕಲ್ಟಿ ಲೈಕ್ ಅವ್ರ ಸರ್ ಕಡೆ ನಾವು ಹೋದ್ವಿ. ಅವರು ಲೈಕ್ ಶಾರ್ಟ್ ನೋಟ್ಸ್ದು ಐಡಿಯಾ ಕೊಟ್ಟರು ನಮಗೆ. ಯಾವಾಗೇ ಓದಿದ್ರು ಲೈಕ್ ಬಾಜು ನಾವು ಬುಕ್ ಪೆನ್ ಇಟ್ಕೊಂಡೇ ಓದಬೇಕು, ಸೊ ದ್ಯಾಟ್ ವಿ ಮೇಕ್ ಶಾರ್ಟ್ ನೋಟ್ಸ್ ನಮ್ಗೆ ಅವಾಗ ಆ ಮೂಮೆಂಟಿಗೆ ಹೆಲ್ಪ್ ಆಗಲಿಲ್ಲ ಅಂದರೂ ಮುಂದೆ ನಮ್ಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗ್ತಿತ್ತು. ಅವು ಸ್ಮಾಲ್ ಪಾಯಿಂಟ್ಸ್ ನೋಡಿದ್ರೆ ಅದು ಫುಲ್ ಏನು ಕಾನ್ಸೆಪ್ಟ್ ಇರ್ತಿತ್ತಲ್ಲ ಅದೆಲ್ಲ ನೆನಪಾಗ್ತಿತ್ತು. ತುಂಬಾ ಸಣ್ಣ ಪುಟ್ಟ ಪಾಯಿಂಟ್ಸ್ ನೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಂ, ಹಾಗೆ ಅದ್ರ ಜೊತೆಗೆ NCERT ಓದೋದು ತುಂಬ ಇಂಪಾರ್ಟೆಂಟ್. ನೀವು NCERT ಕ್ರಿಸ್ಟಲ್ ಕ್ಲಿಯರ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ ನಮಗೆ. NCERT ಅಂತ ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋದು ಅದ್ರ ಬಗ್ಗೆ. ಹಾಂ, NCERT ಅದೇ ಮೇನ್ ಬುಕ್ ಆ್ಯಕ್ಚುಲಿ. ಅದು ಒಂದು ಬುಕ್ ಇದ್ದರೆ ಬೇರೆ ಮೆಟೀರಿಯಲ್ಸೇ ನಮ್ಗೆ ರಿಕ್ವೈರ್ ಆಗಲ್ಲ. ಆ ಬುಕ್ ಫುಲ್ ಕಂಪ್ಲೀಟಾಗಿ ಓದಿದರೆ ನಮ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇವೊಂದು ಸ್ವಲ್ಪ NCERT ಬುಕ್ಕದ ಲ್ಯಾಂಗ್ವೇಜ್ ಸ್ವಲ್ಪ ಡಿಫಿಕಲ್ಟ್ ಇದೆ ಅರ್ಥ ಮಾಡ್ಕೊಳಕ್ಕೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಟ್ರೈ ಅವರ್ ಬೆಸ್ಟ್ ಟು ಸ್ಟಡಿ ಎವ್ರಿಥಿಂಗ್ ವಿಚ್ ಇಸ್ ಗಿವನ್ ಇನ್ NCERT. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಸವಜ್ಯೋತಿ ಅವರ ಮದರ್ ಇನ್ವೈಟ್ ಮಾಡಿದ್ವಿ. ಅವ್ರ ಬಗ್ಗೆ ಅವ್ರ ಮಗಳ ಬಗ್ಗೆ ಕೆಲವು ಕ್ವಶನ್ಗಳನ್ನ ನಾವು ಕೇಳ್ತಾ ಹೋಗೋಣ ಸರ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಮಗಳು 95% ಸ್ಕೋರ್ ಮಾಡಿದ್ದಾರೆ PUCನಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಖುಷಿ ಇದೆ ರೀ, ತುಂಬ ಖುಷಿ ಇದೆ. ಮತ್ತು ಅವಳು ಅಷ್ಟೇ ಎಫರ್ಟ್ ಹಾಕಿದ್ಲ ರೀ. ಎಕ್ಸಾಮ್ ಟೈಮ್ದಾಗೆಲ್ಲ ನಾ ಹೇಳ್ದಂಗೆ ಮುಂದುವರೆದ್ಲು. ಆಮೇಲೆ ನಾನು ಮತ್ತು ಅವ್ರ ಅಕ್ಕ ಅದೆಲ್ಲ ಯಾವ ರೀತಿ ಹೇಳ್ತೇವೆ ಅದೇ ಥರ ನಡ್ಕೊಂಡ್ಲು. ಆಮೇಲೆ ಊಟ ಮಾಡೋದ್ರಲ್ಲಿ ಏನು ಕೊಡ್ತೇವೆ ಅದು ಊಟ ಮಾಡೋದು. ಒಂದು ಸ್ವಲ್ಪ ಐಸ್ ಕ್ರೀಮ್ ಒಂದು ಸ್ವಲ್ಪ ಅಲರ್ಜಿ ಥರ ಕೋಲ್ಡ್ ಅದು ಆಗ್ತಿರ್ತಿದ್ದಿಲ್ಲ ಅವಳಿಗೆ. ಐಸ್ ಕ್ರೀಮ್ ಅದು ಅವಾಯ್ಡ್ ಮಾಡ್ತಿದ್ಲು. ಚಲೋ ಇದು ಮಾಡೋಳು, ರಾತ್ರಿ ಎಲ್ಲ ಕೂತು ಓದೋಳು. ನೀವು ಸ್ಟಡಿ ಬಗ್ಗೆ ಭಾಳ ಫೋರ್ಸ್ ಏನು ಮಾಡ್ತಾ ಇದ್ರಿ ಮೇಡಮ್? ಇಲ್ರಿ, ಫೋರ್ಸ್ ಏನಿಲ್ರಿ. ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ದೇವೆ, ಆದ್ರೆ ಫೋರ್ಸೇಬಲ್ ಇಲ್ಲ. ಅವಳೇ ಇಂಟ್ರೆಸ್ಟ್ಲೇ ಮಾಡೋಳು. ಸೆಲ್ಫ್ ಸ್ಟಡಿ ತಾವೇ ಮಾಡ್ತಿದ್ಲು. ಹೇಳ್ಸ್ಕೊಳ್ತಾ ಇದ್ದಾರೆ? ಇಲ್ಲ ರೀ. ಓಕೆ ಮೇಡಮ್, ನಿಮ್ಮ ಈಗ 95% ಅಚೀವ್ನಲ್ಲಿ ನಿಮ್ಮ ಮಗಳದ್ದು ದೊಡ್ಡ ಮಗಳದ್ದು ಏನು ಸಹಾಯ ಇದೆ? 100% ಪೂರ ಎಲ್ಲ ಸಹಾಯ ಮಾಡಿದಾಳ್ರಿ ಅವಳು. ಚಲೋ ಸಪೋರ್ಟ್ ಮಾಡ್ತಿದ್ರು ಅಂತ? ಮಾಡ್ತಿದ್ಲ ರೀ. ಇವಳು ಏನು ಕೇಳ್ತಿದ್ಲು ಯಾವಾಗಲೂ
ಇದು ಇಂಟ್ರೆಸ್ಟ್ ಇಲ್ಲದೆ ಹೇಳ್ತಿದ್ದಿಲ್ಲ, ಎಲ್ಲ ಇಂಟ್ರೆಸ್ಟ್ಲೇ ಒಟ್ಟು ಚಲೋ ಮಾಡಲಿ ಅಂತ ಯಾವಾಗಲೂ ಹೇಳೋಳು ಅವಳು. ಈಗ ನಿಮ್ಮ ಮಗಳಿಗೆ ಮುಂದೆ ಫ್ಯೂಚರಲ್ಲಿ ಏನು ಮಾಡಿಸ್ಬೇಕಂತ ನಿಮ್ಮ ಡ್ರೀಮ್? ನೋಡೋಣ್ರಿ ಅವಳು ಯಾವ್ದು ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾಳ ಅದಕ್ಕೆ ಕಳ್ಸೋದ್ರಿ. ನಮ್ದು ಫೋರ್ಸೇಬಲಿ ಏನಿಲ್ಲ, ಮಗಳ ಆಸೆ ತಕ್ಕಂಗೆ ನಿಮ್ಗೆ ಅಷ್ಟೇ ರೀ. ಅವ್ರದ್ದೇ ಅಲ್ರಿ, ಈಗ ನಾವು ಫೋರ್ಸೇಬಲಿ ಹಾಕಿದ್ರೆ ಅವ್ರಿಗೆ ಒಳಗೆ ಇಷ್ಟ ಅಂದಿರ್ತೈತಿ, ಇಷ್ಟ ಇರ್ಲಾರ್ದ. ನಮ್ ಫೋರ್ಸೇಬಲಿ ಬೇಡ, ಅವ್ರಿಗೆ ಯಾವ್ದು ಖುಷಿ ಕೊಡ್ತೈತಿ ಎಜುಕೇಶನ್ ಒಳಗೆ ಮುಂದಾತು ಖುಷಿಲೇ ಹ್ಯಾಂಡಲ್ ಮಾಡ್ಲಿ ಅಂತ. ಬೇರೆ ಪ್ರೇಕ್ಷಕರಿಗೆ ಅಂದ್ರೆ ಅವರು ವಿದ್ಯಾರ್ಥಿಗಳಿರ್ತಾರೆ, ಕೆಲವು ಜನ ಅವ್ರ ಪೇರೆಂಟ್ಸ್ ಕೂಡ ತುಂಬಾ ಅವ್ರಿಗೆ ಒಂದು ಏನಾದ್ರು ಮಾತಾಡೋದಿದ್ರೆ ಮಕ್ಕಳಿಗೆ ಅವರು ತುಂಬಾ ಪ್ರೆಷರ್ ಹಾಕ್ತಾ ಇರ್ತಾರೆ. ಓಕೆ, ನೀವು ಅದ್ರ ಬಗ್ಗೆ ನೀವು ಮಾತಾಡೋದ್ರಿ ಯಾವ ತರ? ಏನಿಲ್ರಿ, ಅವ್ರ ಮಕ್ಳ ಅಲ್ರಿ, ಎಷ್ಟಾದ್ರೂ ಪೇರೆಂಟ್ಸ್ಗೆ ಚಲೋ ಇದು ಮಾಡೋಕೆ ಅವ್ರಿಗೆ ಚೇರಪ್ ಮಾಡೋದೇ ನಮ್ಮ ಕೆಲಸ ಮಾಡೋದು. ಮತ್ತು ಅವ್ರಿಗೆ ಯಾವುದೇ ಹೆಚ್ಚಾಗಿ ಅವ್ರು ಇಷ್ಟ ಇದ್ದಿದ್ದೇ ಮುಂದುವರ್ಸೋದು ಚಲೋ ಅಂತ ನನ್ನ ಅನಿಸಿಕೆ. ಈಗ ಇಷ್ಟ ಇಲ್ಲದ್ದು ಅವ್ರಿಗೆ ಖುಷಿ ಕೊಡಲ್ಲ, ಅವ್ರ ಭವಿಷ್ಯದಾಗೂ ಖುಷಿ ಕೊಡಂಗಿಲ್ಲ. ಹಿಂಗಾಗಿ ಅವ್ರು ಇಷ್ಟದ ಇದ್ರ ಮೇಲೆ ಹೋಗ್ಲಿ ಅಂತ ಹೇಳೋದು. ಯಾವಾಗ ಇಷ್ಟಪಡ್ತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡೋದು ಅಷ್ಟೇ. ಅಷ್ಟೇ ನೋಡು. ಅಣ್ಣಿಗೇರಿಯವ್ರ ಏನ್ರಿ ಕಂಪ್ಲೇಂಟ್ ಅಂತ ಕೇಳ್ತಿದ್ರು ನಮಗೆ. ಇದ್ದಿದ್ದು ಹೇಳ್ತಿದ್ವಿ, ಇಲ್ಲಾಂದ್ರೆ ಸುಮ್ನೆ ಯಾಕೆ ಬರೋಣ್ರಿ ಮೇಡಮ್ ಎಲ್ಲ ಸರಿ ಇರೋವಾಗ ಅಂತ ಹೇಳ್ತಿದ್ವಿ. ಚಲೋ ಹಾಕ್ಯಾರ್ರಿ. ಆಮೇಲೆ ಭಾಳ ಚಲೋ ಇತ್ರಿ ಅವಾಗ ಓರಿಯೆಂಟಲ್ ಸ್ಕೂಲ್. ಮುಂದೆ ನಿಮ್ಮ ಮಗಳಿಗೆ ಫ್ಯೂಚರ್ ನಲ್ಲಿ ಮಾತೇನಾದ್ರೂ ಹೇಳೋದಿದ್ರೆ ಏನಂತ ಹೇಳಿದ್ರೆ? ಏನಿಲ್ರಿ, ಎಲ್ಲ ದೇವರ ಆಶೀರ್ವಾದಲಿಂತ್ರ, ಹಿರಿಯರ ಆಶೀರ್ವಾದಲಿಂತ್ರ ಇಲ್ಲಿ ತನ ಬಂದಿದ್ದೇವಿ. ಆ ಆಶೀರ್ವಾದಲಿಂತ್ರ ಮುಂದೆ ಎಲ್ರಿಗೂ ಆಕಿಗೂ ಖುಷಿ ಆಗೋಂಗ, ಎಲ್ರಿಗೂ ಇಷ್ಟ ಆಗೋಂಗ ನಡ್ಕೊಂಡು ಒಂದು ಚಲೋ ಜಾಬ್ ಮಾಡಲಿ ಅಂತ. ನಿಮ್ಮ ಮಗಳ ಬಗ್ಗೆ ಎಷ್ಟೊತ್ತು ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಬಸವ ಜ್ಯೋತಿ ಅವರ ಅಕ್ಕ ಆಗಿರ್ತಕ್ಕಂಥ ವಚನಶ್ರೀ ಅವರನ್ನು ನಾವು ಕಾರ್ಯಕ್ರಮದಲ್ಲಿ ಈಗ ಮಾತಾಡ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಸಿಸ್ಟರ್ ಬಸವ ಜ್ಯೋತಿ ಅವರು 95% PUC ಅಚೀವ್ಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಭಾಳ ಖುಷಿ ಐತ್ರಿ. ನಾ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಭಾಳ ಚಲೋ ಮಾಡ್ಯಾಳ. ಸೊ ಹಿಂಗೆ ಪ್ರೌಡ್ ಅನಿಸ್ತೈತಿ. ನಾನು ಜಸ್ಟ್ ಈಗ 8th ಸೆಮ್ ಮುಗಿಸಿದ್ದೇನೆ ರೀ, BE ಮಾಡತ್ತಿದ್ದೆ. ಸೊ ಈಗ ಫೈನಲ್ ಇಯರ್ ಎಕ್ಸಾಮ್ಸ್ನು ಎಲ್ಲ ಮುಗೀತಾ, ಕಾನ್ವೊಕೇಶನ್ ಒಂದು ಬಾಕಿ ಐತಿ. ಸೊ ವೇಟ್ ಮಾಡತ್ತೇನೆ. ಆ್ಯಂಡ್ ಪ್ಲೇಸ್ಮೆಂಟ್ಸ್ನು ಎಲ್ಲ ಆಗ್ಯವ. ನನ್ನ ಕ್ಯಾಬ್ ಜೆಮಿನಿ ಕಂಪನಿದಾಗ ಆಗೈತ್ರಿ, ಡೇಟಾ ಅನಲಿಸ್ಟ್ ರೋಲ್ ಸಿಕ್ಕೈತಿ. ಈಗ ನಿಮ್ಮ ಸ್ಟಡಿ ಮಾಡಿದ ಸ್ಕೂಲಲ್ಲಿ ನಿಮ್ಮ ತಂಗಿಯವರು ಹೇಳ್ತಾ ಇದ್ರು, ಓಕೆ ನೀವಿಬ್ರು ಒಂದೇ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ರಿ ಅಂತ ಹೇಳಿ. ಹೇಗಿತ್ತು ಮೇಡಮ್ ಸ್ಕೂಲ್ ಡೇಸ್? ಸ್ಕೂಲ್ ಡೇಸ್ ಭಾಳ ಮೆಮೊರೇಬಲ್ ಇದಾವ್ರಿ. ನಾವಿಬ್ರು ಕಲ್ತಿದ್ದು ಸೇಮ್ ಸ್ಕೂಲ್, ಫ್ರಾಮ್ LKG to 10th ಓರಿಯೆಂಟಲ್ ಪಬ್ಲಿಕ್ ಸ್ಕೂಲ್ನಲ್ಲಿ. ಲೈಕ್ ಅದು ಸ್ಕೂಲ್ ವಾಸ್ ಲೈಕ್ ಬೇಸಿಕ್ ಫೌಂಡೇಶನ್. ಅದು ನಾವೀಗ ಏನು ಯಾವ ಲೆವೆಲ್ಗೆ ಇದ್ದೇವಿ ಆ್ಯಂಡ್ ನಾವೆಲ್ಲ ಏನು ಮಾರ್ಕ್ಸ್ ಸ್ಕೋರ್ ಮಾಡ್ತೀವಿ, ಫಾರ್ ದ್ಯಾಟ್ ಆಲ್ ದ ಮೇನ್ ರೀಸನ್ ಈಸ್ ಓರಿಯೆಂಟಲ್ ಪಬ್ಲಿಕ್ ಸ್ಕೂಲ್. ಅಲ್ಲಿ ಪ್ರಿನ್ಸಿಪಲ್, ಫ್ಯಾಕಲ್ಟಿ, ಟೀಚರ್ಸ್ ಎಲ್ಲರೂ ಭಾಳ ಸಪೋರ್ಟ್ ಆಗಿದ್ರು. ಲೈಕ್ 10th ವರೆಗೂ ಓರಿಯೆಂಟಲ್ದಲ್ಲಿ ಕಲ್ತಿದ್ದಾಳೆ. ಆ್ಯಂಡ್ ನಾನು PUCನೂ ಅಲ್ಲೇ ಮಾಡೇನಿ ರೀ. PUC ಲೈಕ್ ಓರಿಯೆಂಟಲ್ PU ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್, ತಾರಿಯಾಳ್ವಾಗ ಐತಿ ಅದು ಕ್ಯಾಂಪಸ್, ಅಲ್ಲೇ ಮಾಡಿದೆ ನಾನು PUC. PUC ವಾಸ್ ಆಲ್ಸೋ ಲೈಕ್ ಇಟ್ ವಾಸ್ ಗುಡ್. ಅಲ್ಲಿ ಫ್ಯಾಕಲ್ಟಿ ಭಾಳ ಚಲೋ ಇದ್ರಿ. ಆ ಥರ ಪರ್ಟಿಕ್ಯುಲರ್ ಆಗಿ ಸ್ವೀಟ್ ಮೆಮೊರೀಸ್ ಏನಿಲ್ಲ ರೀ. ನಾವು ಸಣ್ಣವರಿದ್ದಾಗಿಂತ ಈಗೂ ತನ ಹಿಂಗೆ ಕಿತ್ತಾಡ್ಕೋತಾನೆ ಇರ್ತೀವಿ, ಜಗಳ ಆಡ್ಕೋತ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಲೈಕ್ ಎಷ್ಟೇ ಹಿಂಗೆ ಸಿಲಿ ಫೈಟ್ಸ್ ಮಾಡಿದ್ರು ಹಿಂಗೆ ವಿ ಬಿ ಸಪೋರ್ಟಿವ್ ಟು ಈಚ್ ಅದರ್. ಹಾಂ, ಈಗ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ತಂಗಿಗೆ ಯಾವ ಥರ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಿ ನೀವೆಲ್ಲ? ಅದರ ನಿಮ್ಮ ಪಾತ್ರ ಏನು, ಕುಟುಂಬದ ಪಾತ್ರ ಏನು? ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ಏನಿದೆ ರೀ, ಲೈಕ್ ವಿ ಆರ್ ವೆರಿ ಗುಡ್ ಸಪೋರ್ಟಿವ್ ಸಿಸ್ಟಮ್ ಆಫ್ ಹರ್. ಲೈಕ್ ಮಮ್ಮಿನೂ ತುಂಬ ಸಪೋರ್ಟ್ ಮಾಡ್ತಾರೆ. ಲೈಕ್ ವಾಟ್ ಶಿ ವಾಂಟ್ಸ್ ಟು ಡೂ ಅದಕ್ಕೆ ನಾವು ಲೈಕ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. Like she has so much of freedom to do like whatever she wants. ಈಗ ಅವಳಿಗೆ ಈದ ಕಲಿಯೋದೈತಿ, ಮುಂದೆ ಡಿಗ್ರಿ ಈದ ಸೆಲೆಕ್ಟ್ ಮಾಡೋದೈತಿ ಅಂದಾಗ ವಿ ವಿಲ್ ಬಿ ಲೈಕ್ ಅವಳಿಗೇನು ಮಾಡೋದೈತಿ ವಿಲ್ ಬಿ ವಿತ್ ಹರ್. ಮಮ್ಮಿನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವಳಿಗೆ ಏನಾದರೂ ಹಿಂಗೆ ಡೌಟ್ಸ್ ಏನಾದರೂ ಇದ್ರೆ ಸ್ಟಡೀಸ್ನಲ್ಲಿ, ಈವನ್ ಐ ವಿಲ್ ಬಿ ದೇರ್ ಟು ಕ್ಲಾರಿಫೈ ಎವ್ರಿಥಿಂಗ್. ಮೊದಲಿಂದ ನೀವೆಲ್ಲ ನಿಮ್ಮ ತಂಗಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸ್ಟಡಿ ಬಗ್ಗೆ? ಹಾಂ,
ಓಕೆ ಮೇಡಮ್, ನಿಮ್ಮ ತಂಗಿಗೆ ನೀವು ಒಂದು ಮಾತು ಹೇಳೋದಾದ್ರೆ, ನಿಮ್ಗೆ ಅವರು 95% ಬಂದಾಗ ಹಾಂ, ನಿಮ್ಗೆ ಎಷ್ಟು ಖುಷಿ ಇತ್ತು ಅದ್ರ ಬಗ್ಗೆ ನೀವು? ತುಂಬ ಖುಷಿ ಆಯ್ತು ರೀ. ಬಿಕಾಸ್ ನಾನು 94 ಅರೌಂಡ್ ಏನೋ ಮಾಡಿದ್ದೆ. ಐ ವಾಸ್ ಲೈಕ್ ಎಕ್ಸ್ಪೆಕ್ಟಿಂಗ್ ಮೈ ಸಿಸ್ಟರ್ ಟು ಡೂ ಮೋರ್ ದನ್ ಮೀ, ನನಗಿಂತ ಹೆಚ್ಚಿಗೆ ಮಾಡೋದಿತ್ತು. ಸೊ ಅವಳು 95 ಪಾಯಿಂಟ್ ಸಮಥಿಂಗ್ ಏನೋ ಅಂತ ರಿಸಲ್ಟ್ ಬಂದಾಗ ಐ ವಾಸ್ ಲೈಕ್ ಸೋ ಮಚ್ ಪ್ರೌಡ್ ಅನ್ಸಾಯ್ತದ ನಂಗೆ. ಹಾಂ, ಅದೇ ನಿಮಗೆ ಖುಷಿ ಮೂಮೆಂಟ್ ಆಗಿದೆ? ಭಾಳ ಓಕೆ ಮೇಡಮ್. ಹಾಗೆ ನಿಮ್ಮ ತಂಗಿಗೆ ಒಂದು ಕ್ಯೂ ಮಾತಾಡೋದಾದ್ರೆ ಮುಂದೆ ಫ್ಯೂಚರ್ ಬಗ್ಗೆ? ಅವಳಿಗೆ ಭಾಳ ಏನು ಆ ಥರ ಗೈಡೆನ್ಸ್ ಏನು ಬೇಕಾಗಿಲ್ಲ ರೀ. ಲೈಕ್ ಶಿ ಈಸ್ ವೆರಿ ಬ್ರೇವ್ ವೆನ್ ಇಟ್ ಕಮ್ಸ್ ಟು ಸ್ಟಡೀಸ್ ಆ್ಯಂಡ್ ಈವನ್ ಹ್ಯಾಂಡಲಿಂಗ್ ಆಲ್ ದಿ ಲೈಫ್ ಸಿಚುವೇಶನ್ಸ್. ಸೊ ನಾ ಜಸ್ಟ್ ಅವಳಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ ಫಾರ್ ಎವ್ರಿಥಿಂಗ್ ಶಿ ವಾಂಟ್ಸ್ ಟು ಡೂ. ಓಕೆ, ಈಗ ನಿಮ್ಮ ತಂಗಿ ಥರನೇ ಬೇರೆ ಎಲ್ಲ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಗಳು ಇರ್ತಾರೆ, ಅವ್ರಿಗೆ ಒಂದು ಕ್ಯೂ ಮಾತು ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಯಾವ ಥರ ಹೇಳ್ತಾರೆ? ನಾವೇನು ಮಾಡ್ತೀವಿ, ವಿ ಆಲ್ವೇಸ್ ಕೀಪ್ ಆನ್ ಚೇಸಿಂಗ್ ಆಫ್ಟರ್ ದಿ ಸಕ್ಸಸ್. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಒಂದೊಂದು ಸಾರಿ ನಾವು ಹಾರ್ಡ್ ವರ್ಕ್ ಮಾಡಿದ್ರೂ ವಿ ವೋಂಟ್ ಬಿ ಗೆಟಿಂಗ್ ಗುಡ್ ರಿಸಲ್ಟ್ಸ್. ಸೊ ಆ ಟೈಮ್ನಲ್ಲಿ ವಿ ಶುಡಂಟ್ ಲೂಸ್ ಹೋಪ್, ವಿ ಹ್ಯಾವ್ ಟು ಕೀಪ್ ಆನ್ ವರ್ಕಿಂಗ್ ಹಾರ್ಡ್. ಸ್ಮಾರ್ಟಾಗಿ ನೀವು ವರ್ಕ್ ಮಾಡಬೇಕು ಆ್ಯಂಡ್ ಒನ್ ಆರ್ ದಿ ಅದರ್ ಡೇ ವಿಲ್ ಬಿ ಗೆಟಿಂಗ್ ಗುಡ್ ಸಕ್ಸಸ್. ಯಾ, ನೀವು ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ನೀವು ಸ್ಟಡಿಯಲ್ಲಿ ಇಷ್ಟೊಂದು ಪರ್ಸೆಂಟೇಜ್ ಮಾಡಿದ್ದೀರಾ, ಈಗ ನಿಮ್ಮ ಥರನೇ ಬೇರೆ ವಿದ್ಯಾರ್ಥಿಗಳು ಕನಸಿರುತ್ತೆ, ನಾನು 90 ಅಬೌವ್ ಮಾಡಬೇಕು, ನಾನು ಅಚೀವ್ಮೆಂಟ್ ಮಾಡಬೇಕು, ಅವರ ತಂದೆ ತಾಯಿಗೆ ಒಂದು ಕನಸಿರುತ್ತೆ. ನೀವು ಅಂತ ವಿದ್ಯಾರ್ಥಿಗಳಿಗೆ ನೀವು ಹೇಳೋದಾದ್ರೆ, ವೀಕ್ಷಕರಿಗೆ, ಬೇರೆ ವಿದ್ಯಾರ್ಥಿನಿಗಳಿಗೆ ಹೇಳೋದಾದ್ರೆ ನಿಮ್ಮ ಒಂದು ಮಾತು ಹೇಳ್ಬೋದು ಯಾರು? ಒಂದೇ ಹೇಳಬೇಕಂದ್ರೆ, ನಾವು ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಬೇಕು, ಅದೇ ಭಾಳ ಇಂಪಾರ್ಟೆಂಟ್. ಲೈಕ್ ರಾದರ್ ದ್ಯಾನ್ ಎಕ್ಸಾಮ್ ಹಿಂದಿನ ದಿನ ರಶ್ ಮಾಡೋದಕ್ಕಿಂತ ಮುಂಚೆನೇ ನಾವು ಎಲ್ಲ ಟಾಪಿಕ್ಸ್ಗೂ ಪ್ರಿಪೇರ್ ಆಗಿ ಲಾಸ್ಟಿಗೆ ಅಷ್ಟೇ ರಿವಿಷನ್ ಒಂದು ಬಾಕಿ ಇಟ್ಕೊಂಡ್ರೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಶಾರ್ಟ್ ನೋಟ್ಸ್ ಅಂದೆ ಅಲ್ಲ ನಾನು ಆಗಲೇ, ಶಾರ್ಟ್ ನೋಟ್ಸನ್ನು ಎಕ್ಸಾಮ್ ಹಿಂದಿನ ದಿನ ಎಷ್ಟು ರಿವೈಸ್ ಮಾಡ್ತೀವಿ ಅಷ್ಟು ಎಕ್ಸಾಮ್ ಚೆನ್ನಾಗಾಗುತ್ತೆ. ಮೇಡಮ್, ಈ ಕಾರ್ಯಕ್ರಮ ನಾವು ಕೊನೆಯ ಘಟ್ಟದಲ್ಲಿದ್ದೀವಿ. ಓಕೆ, ನೀವು ಯಾರಿಗೂ ಥ್ಯಾಂಕ್ಫುಲ್ ಹೇಳೋದಾದ್ರೆ, ಕೃತಜ್ಞತೆ ಸಲ್ಲಿಸಿದ್ರೆ ನೀವು ಹೇಳ್ಬೋದು? ಮೊದಲೇದಾಗಿ ನನ್ನ ಪ್ಯಾರೆಂಟ್ಸ್, ನನ್ನ ಸಿಸ್ಟರ್, ಅವಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದ್ರ ಜೊತೆಗೆ ನನ್ನ ಬೇಸ್ ಸ್ಟ್ರಾಂಗ್ ಇತ್ತು. ನನ್ನ ಸ್ಕೂಲ್ ಟೈಮಲ್ಲಿ ನಂದು ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಆಗಿರೋದಕ್ಕೆ ನಾನು ಕಾಲೇಜ್ PUC ಎಲ್ಲ ಈಸಿಯಾಗಿ ಪಾರ್ ಮಾಡಿದ್ದೀನಿ. ಹಾಗೆ ಕಾಲೇಜ್ ಲೆಕ್ಚರರ್ಸು ನನಗೆ ತುಂಬ ಹೆಲ್ಪ್ ಮಾಡಿದರು, ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಸವಜ್ಯೋತಿಯವರ PUC 95% ಇದೇನು ಅಂಕವನ್ನು ಪಡೆದಿದ್ದಾರೆ, ಇದು ತುಂಬ ದೊಡ್ಡ ಖುಷಿ ಕೊಡ್ತಕ್ಕಂಥ ಒಂದು ಸಂದರ್ಭ. ಇದರ ಮುಖಾಂತರವಾಗಿ ನಮ್ಮ ಸಂಸ್ಥೆಯಿಂದ ಬಸವಜ್ಯೋತಿಯವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಾವು ಹಸ್ತಾಂತರ ಮಾಡ್ತಿದ್ವಿ. ಆ ಕಿರುಕಾಣಿಕೆ ನೀಡೋಕ್ಕೋಸ್ಕರ ನಾವು ಮಲ್ಲಮ್ಮ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೇವೆ. ವಿದ್ಯಾರ್ಥಿ ಬೆಳಕೆಂಬ ಈ ಕಾರ್ಯಕ್ರಮದಲ್ಲಿ ಬಸವಜ್ಯೋತಿಯವರ ಇಂಟರ್ವ್ಯೂ ತುಂಬ ಚೆನ್ನಾಗಿ ಮೂಡಿ ಬಂತು. ಅವರು ಮುಂಬರುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಅದೇ ಥರ ಅವರು PUCಯಲ್ಲಿ ಮಾಡಿದ 95.6 ಅಂದ್ರೆ ಅದೇನು ಸಾಮಾನ್ಯ ಸ್ಕೋರ್ ಅಲ್ಲ. ಇದೇ ಥರ ಎಲ್ಲ ಪೀಳಿಗೆಯವರು ಮಾಡಬೇಕಂತ ನಾನು ಆಶಿಸ್ತೀನಿ. ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಕಿರುಕಾಣಿಕೆಯನ್ನು ನೀಡುತ್ತೆ. ಫ್ಯೂಚರ್ ಡೇಸ್ ಬೆಸ್ಟ್ ಆಫ್ ಲಕ್. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿರವರ ಹೈಡ್ರಾಲಿಕ್ ನೇಗಿಲು.